ಸಂಪೂರ್ಣ ಸಚಿವ ಸಂಪುಟ ಆಗಿದೆ. ಕೇವಲ ಒಂದೇ ಒಂದು ಸ್ಥಾನವನ್ನು ಭರ್ತಿ ಮಾಡಬೇಕಾಗಿದೆ. ಅಲ್ಲಿ ಯಾರನ್ನು ಮಾಡ್ತಾರೆ ಕಾದು ನೋಡ್ಬೇಕು. ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಕೊಟ್ಟಂಥ ವರದಿ ಇಲ್ಲಿ ಇಬ್ಬರನ್ನು ಕೈ ಬಿಡಲಾಗಿದೆ. ಮಂಕಾಳ ವೈದ್ಯರನ್ನು ಕೈಬಿಟ್ಟು ಮಲ್ಲಿಕಾರ್ಜುನನ್ನು ತೆಗೆದುಕೊಂಡ್ರೆ, ಗಾಯತ್ರಿ ಶಾಂತೇಗೌಡರನ್ನು ಬಿಟ್ಟು ಇನ್ಯಾರನ್ನು ಅಲ್ಲಿ ತುಂಬಿಕೊಳ್ಳಿಲ್ಲ. ಅಂದರೆ ಖಾಲಿ ಬಿಟ್ಟರು. 8 ಹೊಸ ಮುಖಗಳು ಬಂದಿವೆ, ಉಳಿದು 25 ಹಳೆ ಮುಖಗಳು. ಆದರೆ ಆಶ್ಚರ್ಯ ಅಂತಂದರೆ, ರಾಜಭವನದ ಅಳತೆ ದೂರದಲ್ಲಿರ್ತಕ್ಕಂಥ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಅವರಿದ್ದರು. ಸಿದ್ದರಾಮಯ್ಯ ಅವರು ಯಾಕೆ ಭಾಗವಹಿಸಿಲ್ಲ? ಇದಕ್ಕೆ ಕಾರಣ ಇದೆ. ಸಿದ್ದರಾಮಯ್ಯ ಮಾತನ್ನು ಕೇಳೇ ಇಲ್ಲ ಹೈಕಮಾಂಡ್. 2ನೇ ಪಟ್ಟಿಯಲ್ಲಿ 6 ಹೆಸರನ್ನು ಕೈ ಬಿಡಲಾಗಿದೆ. 6 ಹೆಸರನ್ನು ಇವರು ಕೊಟ್ಟಿದ್ದ 6 ಕಾರು ಹಾರಿಸಿದ್ದಾರೆ. ಮೊದಲ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ರು. ಈಗ 2-0ದಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಇವರು ಹೇಳಿದಂಗೆ ಮಾಡಿದ್ದಾರೆ. ಆದರೆ 8 ಮುಖ ಅಂದರೆ ಸಾಮಾನ್ಯ ಅಲ್ಲ. ಎಲ್ಲರೂ ನಿಷ್ಠಾವಂತರೇ ಆಗಿದ್ದಾರೆ. ಇಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಅವ್ರಿಗೆ ಟಿಕೆಟ್ ಕೊಟ್ಟರು. ಯಾಕಂದರೆ ಮಾತಿನಂತೆ ನಡ್ಕೊಂಡು ಬಿಟ್ರು ಅವರು. DK ಶಿವಕುಮಾರ್ ಮಾತು ಕೊಟ್ಟಿದ್ರು, ಈಗ ಅದನ್ನು ನಡ್ಕೊಂಡಾರೆ. ಇದು ರಾಜಕಾರಣದಲ್ಲಿ ಬೇಕಾಗಿತ್ತು. ಲಕ್ಷ್ಮಣ ಸವದಿ ಅವರು ಯಾವ ರೀತಿ ಜಿಲ್ಲಾ ರಾಜಕಾರಣದಲ್ಲಿ ಹಿಡಿದು ಸಾಧಿಸ್ತಾರೆ ಕಾದು ನೋಡ್ಬೇಕು. ಅದು ಸಾಧ್ಯನೇ ಇಲ್ಲ ಅಂತ ನಮಗೆ. ಯಾಕೆ ಹಿಂದೆ ಉಪಮುಖ್ಯಮಂತ್ರಿ ಇದ್ದಾಗ ನೋಡಿದೇವಲ್ಲ, ತಮ್ಮ ಕ್ಷೇತ್ರ ಆಯ್ತು ತಾವಾಯಿತು. MLA ಇದ್ದಾಗ ನೋಡಿದ್ದೇವೆ, ಮಂತ್ರಿ ಇದ್ದಾಗ ನೋಡಿದೆ ತಾವಾಯ್ತು, ತಮ್ಮ ಕ್ಷೇತ್ರ ಆಯಿತು. ಲಾಸ್ಟ್ ಅಂದ್ರೆ ಕಾಗವಾಡ. ಜಿಲ್ಲಾ ಹಿಡಿತ ರಾಜಕಾರಣ ಇವ್ರಿಗೆ ಬರೋದನೇ ಇಲ್ಲ ಲಕ್ಷ್ಮಣ ಸಹೋದರಿಗೆ. ಸತೀಶ್ ಜಾರಕಿಹೊಳಿ ಕುಡ್ಕೊಂಡ ನಾವು ಸಮನ್ವಯ ಸಾಧಿಸ್ತೇವೆ ಅಂತಂದ್ರೆ ಅದನ್ನ ಆಗೋದನೇ ಇಲ್ಲ, ಸಾಧ್ಯನೇ ಇಲ್ಲ ಅಲ್ಲಿ. ಇನ್ನು ಮಹಿಳೆಯರಲ್ಲಿ 5 ಜನ ಇದ್ದಾರೆ. ಆ 5 ಜನರಲ್ಲಿ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಕೊಡೋದಿಲ್ಲ, ಯಾಕಂದ್ರೆ ಅವ್ರ ಜಿಲ್ಲೆಯಲ್ಲಿ ಈಗಾಗಲೇ ಕೊಟ್ಟಿದೆ. ಇನ್ನು ಮುಸ್ಲಿಮರಿಗೆ 4 ಸ್ಥಾನ ಹೆಚ್ಚು ಕೊಟ್ಟಿದೆ ಇರುವಂಥ. ಹಾಗಾದ್ರೆ ಅಲ್ಲಿ ಖನಿಜಿ ಫಾತಿಮಾರಿಗೆ ಕೊಡೋಂಗಿಲ್ಲ. ಇನ್ನು ಉಮಾಶ್ರೀ ಅವರೇ ಈಗಾಗಲೇ ಕೊಟ್ಟಂತಾಗಿದೆ. ಇನ್ನು ಆರ್ತಿ ಕೃಷ್ಣ ಅವರಿಗೆ ಸಮಸ್ಯೆ ಇದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರೇ ಕೊಡ್ತಾರೆ 100%. ಇದರಲ್ಲಿ ಯಾವುದೇ ಡೌಟ್ ಬೇಡ. ಯಾರು ಇವರಿಗೆ ಅಡ್ಡಗಾಲು ಬಂದರು ಅನ್ನೋದು ತನಿಖೆ ಆಗ್ಬೇಕಷ್ಟೇ. ಯಾಕಂದ್ರೆ ಸಮಗ್ರವಾಗಿ ಅವರು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆಯ ಹೆಸರಿದೆ. ಆದರೆ ಇಲ್ಲಿ ಹಳೆ ಮುಖಗಳು ಯಾವ ನೋಡೋಣ. ಇಲ್ಲಿ ಅಜಯ್ ಸಿಂಗ, ಬಸವಂತಪ್ಪ, SC ಬಾಲಕೃಷ್ಣ, ರಾಯರೆಡ್ಡಿ, ಚಲುವ ರಾಯಸ್ವಾಮಿ, ಚಲುವ ನಾರಾಯಣ ಸ್ವಾಮಿ ಅವರು ಬೇರೆ ವಿಧಾನ ಪರಿಷತ್ತದು. ಇವರು ಚಲುವ ನಾರಾಯಣ ಸ್ವಾಮಿ, ಚಲುವರಾಯಸ್ವಾಮಿ. ನಂತರ ಲಕ್ಷ್ಮಣ ಸವದಿ ತಮಗೆಲ್ಲ ಗೊತ್ತಿದೆ, ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಕಾದು ನೋಡೋಣ. ಮಧು ಬಂಗಾರಪ್ಪ. ಇನ್ನು ಮಲ್ಲಿಕಾರ್ಜುನ್ ಹೆಸರನ್ನು ಕೊನೆ ಕ್ಷಣದಲ್ಲಿ ಸೇರಿಸ್ಬಿಟ್ರು. ಕಾರವಾರ ಮಂಕಾಳ ವೈದ್ಯರನ್ನು ಕೈ ಬಿಟ್ಟರು ಅವರು. ಇನ್ನು ನರೇಂದ್ರ ಸ್ವಾಮಿ, B ನಾಗೇಂದ್ರ ತಮಗೆಲ್ಲ ಗೊತ್ತಿದೆ, ವಾಲ್ಮೀಕಿ ಹಗರಣದಲ್ಲಿ. ಪುಟ್ಟರಂಗಶೆಟ್ಟಿ, ಕೃಷ್ಣಮೂರ್ತಿ, ರಿಜ್ವಾನ್ ಅರ್ಷದ್ ಯಂಗ್ ಆ್ಯಂಡ್ ಡೈನಾಮಿಕ್ ಇದ್ದಾರೆ. ರುದ್ರಪ್ಪ ಲಮಾನಿ, ಶಿವಲಿಂಗೇಗೌಡ ಬಗ್ಗೆ ಹೇಳ್ಬೇಕಾದ್ರೆ ರೈತರ ಬಗ್ಗೆ ಹಿಂಗೆ ಮಾತಾಡ್ತಾರೆ, ಎಳೆಯಾಗಿ ಬಿಡಿಸಿ ಹೇಳ್ತಾರೆ. ರೈತ ನಾಯಕನ ಅಂತ ಹೇಳ್ಬೋದು. ಇಲ್ಲಿ JDS ಅಲ್ಲಿ ಇದ್ದಾಗ ಕೂಡ ಅದನ್ನು ಮಾಡಿದ್ರು. JDS ಬಿಟ್ಟು ಈ ಕಾಂಗ್ರೆಸ್ಸಿಗೆ ಬಂದ ಕೂಡ ಇಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಅದಂತೆ ಶಿವರಾಜ್ ತಂಗಡಿಗೆ, ಸಂತೋಷ್ ಲಾಡ, ಇನ್ನು ಕಾಶ್ಯಪ್ಪನವರ ಪಂಚಮಶಾಲಿ ಮುಖಂಡ ಕಾಶ್ಯಪ್ಪನವ್ರನ್ನು ತೆಗೆದುಕೊಂಡಿದ್ದಾರೆ. ಭಾಳ ಒಳ್ಳೆಯದು. ಈಗ ಜಮೀರ್ ಅಹಮದನ್ನು ಬಿಡ್ತಾ ಅಂತ ಹೇಳಿದ್ರು, ಅದು ಆಗಲಿಲ್ಲ. ಅದು ಸಿದ್ದರಾಮಯ್ಯ ಪಟ್ಟಿನೂ ಇಲ್ಲ ಮತ್ತು DK ಶಿವಕುಮಾರ್ ಪಟ್ಟಿನೂ ಇಲ್ಲ. ಇದು ಹೈಕಮಾಂಡ್ ಪಟ್ಟಿ. ಅದು ಹೈಕಮಾಂಡ್ ಜಾತಿವಾರು, ಪ್ರದೇಶವಾರು ಎಲ್ಲ ತೂಗಿ ಅಳೆದು ಎಲ್ಲ ಕೊಟ್ಟಿದ್ದಾರೆ. ಇನ್ನು 5 ಜನ MLCಗಳನ್ನು ಯಾರು ನಾಮಿನೇಟ್ ಮಾಡ್ತಾರೆ ನೋಡ್ಬೇಕು. ಅವರಿಗೆ ಅತೃಪ್ತನ ಸಂತೋಷಪಡಿಸಲಿಕ್ಕೆ ನಿನ್ನೆಲ್ಲ ಇನ್ನೂ 8 ದಿವಸ ಬೇಕು. ಸರ್ಕಾರ ಆಡಳಿತ ನಡೆಸೋದು ಕೇವಲ 1.5 ವರ್ಷ ಅಷ್ಟೇ. ಯಾಕಂದ್ರೆ ಈಗಾಗಲೇ 2 ತಿಂಗಳು ಹೋಯ್ತು, ಅವಾಗ 2 ತಿಂಗಳು ಹಿಂದೆ ಹೋಗಿತ್ತು. 1.5 ವರ್ಷ ಏನು ಮಾಡೋರು, ಸರ್ಕಾರ ಟೇಕಪ್ ಆಗೋದು 6 ತಿಂಗಳ ನಂತರ. 6 ತಿಂಗಳಾದ ನಂತರ ಚುನಾವಣೆ ಪರ್ವ. ಅವಾಗೆಲ್ಲಿ ಮಂತ್ರಿಗಳೆಲ್ಲಿ ಕೆಲಸ ಮಾಡ್ತಾರೆ, ತಮ್ಮ ಕ್ಷೇತ್ರದನ್ನ ಕೆಲಸ ಮಾಡ್ಕೊತ ಹೋಗ್ತಾರೆ, ರಾಜ್ಯದ ಬಗ್ಗೆ ಮರೆತು ಬಿಡ್ತಾರೆ. ತಮಗೆಲ್ಲ ಗೊತ್ತಿದೆ. ಇನ್ನು ಹಿಂದುಳಿದ ವರ್ಗಕ್ಕೆ 6 ಕೊಟ್ಟಿದ್ದಾರೆ, ಹೆಚ್ಚು ಕೊಡಬೇಕಾಗಿತ್ತು, 6 ಕೊಟ್ಟಿದ್ದಾರೆ.
ಎಸ್ ಟಿ ಅವ್ರಿಗೆ 3 ಕೊಟ್ಟಿದ್ದಾರೆ. ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಪರಿಶಿಷ್ಟ ಜಾತಿಯವರಿಗೆ 7 ಕೊಟ್ಟಿದ್ದಾರೆ. 3 ಬಲಗೈ ಮತ್ತು 2 ಎಡಗೈ, 1 ಲಮಾನಿ ಮತ್ತು 1 ಭೂವಿ ಕೊಡ್ಲೇಬೇಕಾಗಿತ್ತು. ಒಬ್ಬೊಬ್ಬರು ಆಚೆ ಬಂದರೆ ಲಮಾನಿ ಭೂಮಿ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಒಕ್ಕಲಿಗರಿಗೆ 5 ಮತ್ತು CM ಸೇರಿ 6, ಇನ್ನು ಲಿಂಗಾಯತರಿಗೆ 7. ಒಟ್ಟಾರೆ ಸಚಿವ ಸಂಪುಟ ಮೇಲ್ನೋಟಕ್ಕೆ ಸ್ವಲ್ಪ ಚೆನ್ನಾಗಿ ಕಂಡು ಬರ್ತಾ ಇದೆ. ಇನ್ನು ಇಲ್ಲಿ ಕೈ ಬಿಟ್ಟು ಹೋದವರು, ಅವಕಾಶ ವಂಚಿತರು ನೋಡ್ಬೇಕಲ್ಲ ನಾವು. ಅವರು ತೃಪ್ತಿದ್ದಾರೆ. ತನ್ವೀರ್ ಸೇಠ, ಹೆಬ್ಬಾಳ್ಕರ್ ಅವರು, ಅಪ್ಪಾಜಿ ನಾಡಗೌಡ, ಎಂ ಕೃಷ್ಣಪ್ಪ, ಮಹಾದೇವಪ್ಪ, ಶರತ್ ಬಚ್ಚೇಗೌಡ, ಬೋಸರಾಜು, ಇವರಿಗೆ ಇನ್ನು MLC ಮಾಡ್ತಾರೋ ಅಥವಾ ನೋಡ್ಬೇಕು. ಇನ್ನು MLC ಸ್ಥಾನಕ್ಕೆ ಇವರಿಗೆ ಏನಾದರೂ ಒಂದು ನಿಗಮ ಮಂಡಳಿ ಕೊಟ್ಟು ಸುಮ್ಮನೆ ಇದ್ರು, MLC ಅಂದ್ರೆ 5 ನಾಮಿನೇಟ್ ಇದಾವಲ್ಲ, ಆ ನಾಮಿನೇಟ್ ಯಾರನ್ನು ಮಾಡಬೇಕು ಅದು ಈಗ ಚರ್ಚೆ ನಡೆದಿದೆ. ಅದು ಮುಂದಿನ ತಿಂಗಳು ಆಗಬೇಕಾಗಿದೆ. ಇಲ್ಲೇನಾಯ್ತಂದ್ರೆ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ವಿಧಾನಸಭೆಯಲ್ಲಿ ಬಹುಮತ ಇದೆ, ವಿಧಾನ ಪರಿಷತ್ನಲ್ಲೂ ಬಹುಮತ ಇದೆ. ಹಿಂಗಾಗಿ ಯಾವುದೇ ಅಡಚಣೆ ಆಗಿಲ್ಲ. ಅವ್ರು ಸಭಾತ್ಯಾಗ ಮಾಡ್ರಿ ಅಥವಾ ಬಾವಿಗಳಿಲಿ ಬೆಕ್ಕಾದಾಗಲಿಲ್ಲ, ಭಾಳ ಅವಕಾಶ ಇತ್ತು. ಆದರೆ ಒಂದು 8 ತಿಂಗಳಿಂದ ಪರಿಸ್ಥಿತಿ ಇರಲಿಲ್ಲ. ಸಮಬಲ ಇತ್ತು, JDS ಮತ್ತು BJP, ಕಾಂಗ್ರೆಸ್ ಸಮಬಲ ಇತ್ತು. ಒಂದು ಹೆಚ್ಚಿತ್ತು, ಒಂದು ಅಧ್ಯಕ್ಷ ತಟಸ್ಥ, ಒಂದಂದ್ರೆ ನಮ್ಮ ಲಖನ್ ಜಾರಕಿಹೊಳಿ ಅವರದ್ದು. ಈಗಿಲ್ಲ, ಲಖನ್ ಜಾರಕಿಹೊಳಿ ಮಾತಾಡ್ಸ್ಲಿಕ್ಕೆ ನಡೀತೈತಿ ಈಗ. ಯಾಕಂದ್ರೆ ಆಯ್ತು, ಈಗ 3-4 ಹೆಚ್ಚಾಗ್ತಾವ, ಬಹುಮತಕ್ಕಿಂತನೂ ಹೆಚ್ಚು. ಇಲ್ಲಿ ಸರಳ ಆಯ್ತಂದ್ರೆ ಸರ್ಕಾರ ಸರಳ ನಡೀತೈತೆ. ಇನ್ನು ಅಷ್ಟೊಂದು ಪ್ರತಿರೋಧ ಆಗಿಲ್ಲ, ಎಷ್ಟಾಗಬೇಕೈತೆ ಅಷ್ಟು ಆಗಿಲ್ಲ. ಆದರೆ ಅವರು ಸಮಾಧಾನ ಪಡಿಸ್ತಾರೆ. ಸಮಾಧಾನ ಪಡಿಸಲಿಕ್ಕೆ ಅಲ್ಲಿ ಸುರ್ಜೇವಾಲ ಅವ್ರನ್ನ ಕಳಿಸಿದ್ದದು. ಇನ್ನು ಮತ್ತೆ ವೇಣುಗೋಪಾಲನ್ನು ಕಳಿಸ್ತಾರೆ. ಲಾಸ್ಟಕ್ಕೆ ಖರ್ಗೆ ಅವ್ರ ಕಡೆನೂ ಈ ಮಾತುಕತೆ ಹೋಗ್ತೈತೆ. ಅದು ಕೊನೆ ಕ್ಷಣದಲ್ಲಿ ಏನು ಬದಲಾವಣೆ ಮಾಡಲ್ಲ. ಗಾಯತ್ರಿ ಅವ್ರಿಗೂ ಇಲ್ಲಿ ಶಾಂತೇಗೌಡ, ಅದ್ರ ಜಾಗಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ತರ್ತಾರೆ. ಯಾಕಂದರೆ ಉಮಾಶಿ ಅವರು ಕೂಡ ಮಂತ್ರಿಯಾಗಿ ಮಾಡಿದ್ದಾರೆ. ನಮಗೆ ಈಗಾಗಲೇ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾನೆ. ಉಳಿದಿದ್ದು ಯಾವುದು ಇದು ಒಂದೇ. ಮತ್ತು ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವ್ರು ಕೊಡಲೇಬೇಕು. ಕೊಟ್ಟ ನಂತರ ಬೆಳಗಾವಿ ಜಿಲ್ಲಾ ರಾಜಕಾರಣ ಮತ್ತಷ್ಟು ಪ್ರಭಾವಿಗಳಾಗ್ತಾರೆ. ಯಾರು? ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ್ತಾರೆ. ಇವರು ಹೊರಗೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ DK ಶಿವಕುಮಾರ್ ಅವರನ್ನು ಹಿಡಿತಲ್ಲಿಟ್ಟುಕೊಂಡಿರುವಂಥ ಜಾರಕಿಹೊಳಿ, ಸಿದ್ದರಾಮಯ್ಯ ಅವರ ಸ್ವಲ್ಪ ಅಂತರವನ್ನು ಕಾಯ್ಕೊಂಡಂಥ ಜಾರಕಿಹೊಳಿ ಮಾಸ್ಟರ್ ಮೈಂಡ. ಇವು 24/8 ರಾಜಕಾರಣ ಮಾಡ್ತಾರೆ. ಆದರೆ ಉಳಿದಿಬ್ಬರು ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು 6-8 ತಾಸು ರಾಜಕಾರಣ ಮಾಡ್ತಾರೆ ಅಷ್ಟೇ. ಲಕ್ಷ್ಮಣ ಸವದಿ ಅವರು ಅತನಿಗೆ ಅಷ್ಟೇ ಸೀಮಿತ ಆಗ್ತಾರೆ. ಒಟ್ಟಾರೆ ಸಚಿವ ಸಂಪುಟಕ್ಕೆ ಆಗಿದೆ. ಸರ್ಕಾರ ಟೇಕಪ್ ಆಗಬೇಕಾದ್ರೆ ಇನ್ನೊಂದು 2-3 ತಿಂಗಳ ಬೇಕಾಗ್ತದೆ. ನೋಡೋಣ DK ಶಿವಕುಮಾರ್ ಅವರ ಸಚಿವ ಸಂಪುಟ ಯಾವ ರೀತಿ ಕಾರ್ಯಭಾರವನ್ನು ಮಾಡ್ತೈತೆ. ಮುಂದಿನ ಇವರ ಕಾರ್ಯಭಾರ ಕರೆಕ್ಟ್ ಇತ್ತು ಅಂದರೆ 2028ರಲ್ಲಿ ತರ್ತಾರೆ, ಇಲ್ಲಾಂದರೆ ಹೋಗ್ತಾರೆ. ಇಲ್ಲಿ ಇನ್ನು 1.5 ವರ್ಷ BJP ಅವ್ರ ಇಲ್ಲಿ ತನಕ ಮಲ್ಕೊಂಡಾರೆ. R ಅಶೋಕನು ವಿಫಲಾಗಿದ್ದಾರೆ ವಿಧಾನಸಭೆಯಲ್ಲಿ. ಮತ್ತು ಇಲ್ಲಿ ವಿಧಾನ ಪರಿಷತ್ನಲ್ಲಿ CT ರವಿ ಬಾಯಿಗೆ ಬಂದಂದು ಮಾತಾಡಿ ಅವರು ಕೂಡ ವಿಫಲರಾಗಿದ್ದಾರೆ. ನಂತರ ಚಲವ ನಾರಾಯಣಸ್ವಾಮಿ ಅವರು ಕೂಡ ಏನು ಮಾತಾಡಬೇಕು, ಯಾವ ಪಾಯಿಂಟಲ್ಲಿ ಸರ್ಕಾರವನ್ನು ಹಾಕಬೇಕು, ಅವರು ಕೂಡ ವಿಫಲರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅವರು ಸಚಿವ ಸಂಪುಟದಲ್ಲಿ ಹೆಚ್ಚು ವಿರೋಧ ಆಗಿಲ್ಲ. ಎಷ್ಟು ಆಗಬೇಕಾಯಿತು ಅಷ್ಟು ಆಗಿಲ್ಲ. ಆದರೆ 2-3 ದಿವಸದಲ್ಲಿ ಅದನ್ನು ಬಗೆಹರಿಸ್ತಾರೆ. ಇನ್ನು ಕೆಲವು ನಾಮನಿರ್ದೇಶನದ ಇದ್ರಾಗಿಂದ 6 ಜನ ಏನು ನಾರಾಗಿದ್ದಾರೆ, 1-2 ತೋತಾರೇನು. ಇನ್ನೂ ಒಂದು 15-20 ಮಂದಿ ಪಟ್ಟಿ ರೆಡಿ ಇಟ್ಲ 30-40 ವರ್ಷದಿಂದ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಪ್ಲಸ್ ಮಾಡಿದ್ರೆ ಇಲ್ಲಿ MLC ಒಂದು ಮೈನಸ್ ಮಾಡಬೇಕು ನಾಮನಿರ್ದೇಶನ. ಅದು ಏನೇ ಮಗ್ದುಮ್ ಅವರು ಪ್ರಯತ್ನ ಮಾಡತ್ತಾರ. ಅವ್ರಿಗೆ ಏನಾದರೂ ಕೊಡ್ತಾರೇನು, ಕೊಟ್ಟರೆ ಭಾಳ ಒಳ್ಳೇದಾಯ್ತು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಟ್ರೆ ಇಲ್ಲಿ ಏನೇ ಮಗ್ದುಮ್ ಅವ್ರಿಗೆ MLC ಸ್ಥಾನ ಕೊಡ್ತಾರೆ ಅವರು. ಆದರೆ 3 ಮಂತ್ರಿ ಸ್ಥಾನ, ನಂತರ ಪ್ರಕಾಶ್ ಹುಕ್ಕೇರಿಗೆ ಮುಖ್ಯಮಂತ್ರಿ ವಿಶೇಷ ಪ್ರತಿನಿಧಿ, ಮಗನಿಗೆ MLA, ಅಂದರೆ ಕೋಟಾ ಎಲ್ಲ ಫುಲ್ ಆಗಿದೆ ಬೆಳಗಾವಿ ಜಿಲ್ಲೆದ್ದು. ನಾಮನಿರ್ದೇಶನದಲ್ಲೇ ಎಷ್ಟು ಜನ, ಒಂದು 7-8 ಜನ ಅರ್ಜಿ ಹಾಕಿದ್ದಾರೆ. ಆದರೆ ಆಗೋದು ಭಾಳ ಡೌಟು. ಲಕ್ಷ್ಮೀ ಹೆಬ್ಬಾಳ್ಕರ್ ಆದರು ಅಂತಂದ್ರೆ ಏನೇ ಮಗ್ದವ್ನ ಕೈ ಬಿಟ್ಟೇ ಬಿಡ್ತಾರೆ, ಅಥವಾ ಇನ್ಯಾರೋ ಕೇಳಿದವ್ರು ಕೈ ಬಿಟ್ಟೇ ಬಿಡ್ತಾರೆ. ಯಾಕಂದರೆ ಎಲ್ಲ ಕಡೆ ಸಮತೂಕಬೇಕಲ್ಲ. ಈಗ
ಸಮತೂಕನ ಸಚಿವ ಸಂಪುಟ ರಚನೆ ಮಾಡಬೇಕಾದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತಾಡೋರನ್ನು ಬೇಕಲ್ಲ. ನೋಡೋಣ, ಇನ್ನೊಂದು ವಾರದಲ್ಲಿ ಸ್ಪಷ್ಟ ಚಿತ್ರಣ ಗೊತ್ತಾಗ್ತದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಮಾಡೇ ಮಾಡ್ತಾರೆ ನಮ್ಮ ಅನಿಸಿಕೆ ಪ್ರಕಾರ. ಆದರೆ ಸ್ವಲ್ಪ ಟೈಮ್ ಹಿಡಿತೈತೆ ಅದು. ನಮಸ್ಕಾರ.